RSS ವಿರುದ್ಧವಾಗಿ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಆರೋಪವನ್ನು ಮಾಡಿದ್ರು. ಈಗ ಹೊಸದಾದಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಏನಿರಬಹುದು ಹಾಗಾದರೆ? ಪ್ರಿಯಾಂಕ್ ಖರ್ಗೆ RSS ಅಂತ ಬಂದಾಗ ಅಲ್ಲಿ ಒಂದು ರೀತಿಯ ಬೇರೆ ರೀತಿಯ ವಾತಾವರಣ ಇರುತ್ತೆ. ಗುರು ದಕ್ಷಿಣೆ ಹೆಸರಲ್ಲಿ ಎಷ್ಟು ದುಡ್ಡು ತೆಗೆದುಕೊಳ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. 1.5 ಲಕ್ಷಕ್ಕೂ ಹೆಚ್ಚು ಸಂಸ್ಥೆಗಳಿಗೆ RSS ಹಣವನ್ನು ಸಂಗ್ರಹಣೆ ಮಾಡ್ತಾ ಇದೆ. RSS ಜಾಗತಿಕ ಜಾಲಗಳ ಮೂಲಕ ಹಣವನ್ನು ವರ್ಗಾವಣೆ ಮಾಡ್ತಾ ಇದೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು RSS ಸರ್ಕಾರಕ್ಕೆ ವಂಚಿಸುತ್ತಲೇ ಬಂದಿದೆ, ವಂಚಿಸುತ್ತಲೇ ಇದೆ, ಈಗಲೂ ಕೂಡ ವಂಚನೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆಯಿಂದ ಈ ರೀತಿಯಾದಂತಹ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. RSS ಸಂಘವನ್ನು ಪ್ರತ್ಯೇಕವಾಗಿ ಗಮನಿಸಬೇಕು, ಅವರ ಎಲ್ಲ ಕಾರ್ಯ ಚಟುವಟಿಕೆಗಳ ಮೇಲೆ ಗಮನವನ್ನು ಹರಿಸಬೇಕು, ಅವರ ವಂಚನೆ ಜಾಲದ ಒಂದು ಜಾಡನ್ನು ಕಂಡು ಹಿಡಿಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರುವಂಥದ್ದು. ಹಾಗಾದರೆ RSS ಏನು ವಂಚನೆ ಮಾಡಿದೆ? RSSಗೆ ಮುಖ್ಯವಾಗಿ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನುವಂಥ ಕ್ವಶನ್ ಕೇಳಿದ್ದು ಪ್ರಿಯಾಂಕ್ ಖರ್ಗೆ ಅವರೇ. ಹೆಂಗೆ ಬರುತ್ತೆ ದುಡ್ಡು? ಹೆಂಗೆ ನಡೆಸ್ತಾರೆ ಇವರು? ಬೇರೆ ದೇಶದಲ್ಲಿ ಕೋಟ್ಯಾನುಗಟ್ಟಲೆ ದುಡ್ಡನ್ನು ಇಟ್ಟಿದ್ದಾರಲ್ಲ, ಅದು ಹೆಂಗಿಡ್ತಾ ಇದ್ದಾರೆ ಇವರು RSSನವರು? ಅವರ ಹಣದ ಮೂಲ ಏನು? ಅವರಿಗೆ ಟ್ಯಾಕ್ಸ್ ಇಲ್ಲ, ಮತ್ತೊಂದಿಲ್ಲ, ಏನೂ ಕೂಡ ಇಲ್ಲ. ಹೀಗಾಗಿ ದುಡ್ಡು ಅವ್ರಿಗೆ ಎಲ್ಲಿಂದ ಬರುತ್ತೆ? ಯಾವುದಕ್ಕೆ ಹೆಂಗೆ ಖರ್ಚು ಮಾಡ್ತಾರೆ? ಸಭೆಗಳು ನಡೆಸೋಕೆ, ಪಥಸಂಚಲನ ನಡೆಸೋಕೆ, ಕಾರ್ಯಕ್ರಮಗಳನ್ನು ನಡೆಸೋಕೆ, ದೊಡ್ಡ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದಕ್ಕೆಲ್ಲ ದುಡ್ಡು ಹೆಂಗೆ ಬರುತ್ತೆ? ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೆಂಗೋ ಸ್ಯಾಲ್ರಿ ಕೊಡ್ತಾರೆ. ಈ ಹಣದ ಮೂಲ ಏನು ಅನ್ನೋದನ್ನು ಪತ್ತೆ ಮಾಡಬೇಕಾಗಿದೆ. 1.5 ಲಕ್ಷಕ್ಕೂ ಹೆಚ್ಚು ಸಂಸ್ಥೆಗಳಿಂದ RSS ಹಣವನ್ನು ಸಂಗ್ರಹಣೆ ಮಾಡ್ತಾ ಇದೆ. ಹಾಗಾದರೆ ಯಾವ ಸಂಸ್ಥೆಗಳಿಂದ ಮಾಡ್ತಾ ಇದೆ? ಯಾರ್ಯಾರು ಕೊಡ್ತಾ ಇದ್ದಾರೆ? ದೊಡ್ಡ ಮಟ್ಟದಲ್ಲಿ ಯಾರು ದುಡ್ಡು ಕೊಡ್ತಾ ಇದ್ದಾರೆ? ಚಿಕ್ಕ ಮಟ್ಟದಲ್ಲಿ ಯಾರು ದುಡ್ಡು ಕೊಡ್ತಾ ಇದ್ದಾರೆ? ಇದ್ರ ಬಗ್ಗೆ ಎಲ್ಲ ಕೂಡ ಗಮನಿಸಬೇಕು, ತನಿಖೆ ಹಾಕಬೇಕು. RSSನ ಜಾಗತಿಕ ಜಾಲದ ಮೂಲಗಳ ಹಣ ವರ್ಗಾವಣೆ ಏನಿದೆ ಅದು ಮಾಡ್ತಾ ಇದೆ, ನೀವು ಅದನ್ನು ಗಮನಿಸ್ತಾ ಇಲ್ಲ, ಯಾಕೆ ಅಂತ ಕೇಳ್ತಾ ಇದ್ದಾರೆ. RSS ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದೆ, ಮೋಸ ಮಾಡ್ತಾ ಇದೆ, ಈಗಲೂ ಕೂಡ ವಂಚನೆ ಮಾಡ್ತಾ ಇದೆ. ಯಾರೂ ಕೂಡ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕಂದರೆ ಕೇಂದ್ರದಲ್ಲಿರುವಂಥದ್ದು BJP. RSS ಹೇಳೋ ರೀತಿನ ಅದು ಕೇಳುತ್ತೆ ಇಲ್ಲ, BJP ಹೇಳೋ ಥರ ಇವ್ರು ಕೇಳ್ತಾರ ಗೊತ್ತಿಲ್ಲ. ಅದು BJPಗೂ ಮುಂಚೆ ಇದ್ದದ್ದು RSS ಬಗ್ಗೆ ಅದಕ್ಕೆ ಇವರು ಪ್ರಶ್ನೆ ಮಾಡ್ತಾ ಇಲ್ಲ. ನಾವು ಪ್ರಶ್ನೆ ಮಾಡಿದ್ರೆ ಏನೋ ಒಂದು ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ, ನಮ್ಮ ಬಗ್ಗೆನೇ ಮಾತನಾಡ್ತಾರೆ. ಆದರೆ ನಿಜವಾಗಿಯೂ ಸರಿಯಾದ ರೀತಿಯಲ್ಲಿ ಗಮನಿಸಿದಾಗ, ನೋಡಿದಾಗ ಈ ರೀತಿಯಾದಂಥ ವಿಚಾರಗಳು ಬರುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಗಂಭೀರ ಆರೋಪವನ್ನು ಮಾಡ್ತಾರೆ, ಟ್ವೀಟ್ ಕೂಡ ಮಾಡಿದ್ದಾರೆ. ಈ ಒಂದು ವಿಚಾರವಾಗಿ ಪದೇ RSS ಬಗ್ಗೆ ಮಾತನಾಡ್ತಾ ಇದ್ದಾರೆ, ಕ್ವಶನ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮೊದಲು ವಿವಾದ ಎದ್ದಿದ್ದು, ಮಾತುಗಳು ಕೇಳಿ ಬಂದಿದ್ದು ಇವರು ಹೇಳಿದಂತಹ ಒಂದು ಹೇಳಿಕೆ ಅಥವಾ ಬರೆದಂತಹ ಪತ್ರದಿಂದಾರೆ, ಪಥಸಂಚಲನದ ಒಂದು ವಿಚಾರವಾಗಿ. ಹೀಗಾಗಿ RSS ಸಂಘವನ್ನು ಪ್ರತ್ಯೇಕವಾಗಿ ಗಮನಿಸಬೇಕು, ಅದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು, ಎಲ್ಲ ಕಾರ್ಯ ಚಟುವಟಿಕೆಗಳ ಮೇಲೆ ಗಮನವನ್ನು ಹರಿಸಬೇಕು. ಈ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಹೇಳುತ್ತಾ ಇದ್ದಾರೆ. ಅವರ ವಂಚನೆಯ ಒಂದು ಜಾಲ ಏನಿದೆ ಅದರ ಜಾಡನ್ನು ಕಂಡು ಹಿಡಿಯಬೇಕಾದಂತಹ ಒಂದು ಅಗತ್ಯತೆ ಇದೆ. ಯಾಕಂದರೆ ದುಡ್ಡು ಯಾರಿಗೂ ಸುಮ್ಮನೆ ಬರೋದಿಲ್ಲ. ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಾಗ್ಬಿಟ್ರೆ ಯಾರು ಕಳ್ಳರಿದ್ದಾರೆ, ಯಾರು ಮೋಸಗಾರರಿದ್ದಾರೆ, ಯಾರು ವಂಚಕರಿದ್ದಾರೆ ಅದೆಲ್ಲವೂ ಕೂಡ ಬಯಲಿಗೆ ಬರುತ್ತೆ. RSS ಸಂಘದ ಹೆಸರಿನಲ್ಲಿ ದುಡ್ಡು ಮಾಡ್ತಾ ಇರೋರು ಯಾರು, ಯಾರಿಗೂ ಹೋಗ್ತಾ ಇದೆ? ಗುರು ದಕ್ಷಿಣೆ ಅಂತ ಹೇಳ್ತಾರೆ ಇವರು. ಹಾಗಾದರೆ ಇಷ್ಟು ದೊಡ್ಡ ಮಟ್ಟದ ಗುರು ದಕ್ಷಿಣೆಯನ್ನು ಕೊಡ್ತಾ ಇರೋದು ಯಾರು? ಯಾವ ಸಂಘ ಸಂಸ್ಥೆಗಳು RSSಗೆ ಕೊಡ್ತಾ ಇದೆ? ಈ ರೀತಿಯಾದಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದರ ಜಾಲವನ್ನು ಹುಡುಕಬೇಕಾಗಿದೆ, ಇದರ ಹಣದ ಮೂಲವನ್ನು ಪತ್ತೆ ಹಚ್ಚಬೇಕಾಗಿದೆ. ಇದಕ್ಕೆ ಸರ್ಕಾರ ಗಮನ ಕೊಡಬೇಕು, ಸ್ಪೆಷಲ್ ಆಗಿರುವಂತಹ ಒಂದು ಗಮನವನ್ನು ಹರಿಸಿ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕು, ಜನರ ಮುಂದೆ ಇಡಬೇಕು. RSS ಹೆಂಗೆ ನಡೀತಾ ಇದೆ ಅಂತ, RSS ಮೂಲವನ್ನು, ಹಣದ ಮೂಲವನ್ನು ಕೆದಕ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಇದೇ ವಿಚಾರವಾಗಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಗಮನಿಸುವಂತಹ ಅಗತ್ಯ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳುತ್ತಾ ಇದ್ದಾರೆ. RSSನ ಬಿಡೋ ಥರ ಕಾಣ್ತಾ ಇಲ್ಲ ಇವರು. ಯಾವುದೋ ಒಂದು ವಿಚಾರಗಳನ್ನು ಇಟ್ಕೊಂಡು ಬಂದು RSSನ ಪದೇ ಕೆಣಕುವಂತಹ ಕೆಲಸವನ್ನು ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ವಿಚಾರದಲ್ಲಿ ಸರಿಯಾಗಿ ಕೇಳ್ತಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹೀಗಾಗಿ RSSನ ಹಣದ ಮೂಲವನ್ನು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ ಹೇಳಿ, ಇಲ್ಲ ಆ ಒಂದು ವಿಚಾರವನ್ನು ನೀವು ಬಯಲಿಗೆ ತನ್ನಿ. ಗುರುದಕ್ಷಿಣೆ ಅಂತ ಹೇಳಿಕೊಂಡು
ಕೋಟ್ಯಾಂತರ ರೂಪಾಯಿಯನ್ನು ಮಾಡ್ಕೊಂಡಿದ್ದಾರೆ, ವಿದೇಶದಲ್ಲಿ ಹಣವನ್ನು ಇಡ್ತಾ ಇದ್ದಾರೆ. ಇದು ಹೆಂಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.